ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಾಲ್ಕು ದಿನಗಳಿಂದ ರಾಜ್ಯಾದ್ಯಂತ ನಡೆದ ಸಾರಿಗೆ ನೌಕರರ ಮುಷ್ಕರಕ್ಕೆ ತೆರೆ. 10 ಬೇಡಿಕೆಗಳ ಪೈಕಿ 9 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರದ ಭರವಸೆ. ನಿಪ್ಪಾಣಿ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ರಂಗೇರುತ್ತಿರುವ ಗ್ರಾಮ ಪಂಚಾಯಿತಿ ಚುನಾವಣೆ. ನಾಮಪತ್ರ ಸಲ್ಲಿಕೆಗೆ ಬೆಡಕಿಹಾಳ ಗ್ರಾಮದಲ್ಲಿ ಜನದಟ್ಟಣೆ. ಗ್ರಾಮ ಪಂಚಾಯತ್ಗಳನ್ನು ಮೇಲ್ದರ್ಜೆಗೊಳಿಸಿರುವ ಪಟ್ಟಣ ಪಂಚಾಯಿತಿಗಳಲ್ಲಿಯೂ ನರೇಗಾ ಮುಂದುವರಿಸುವಂತೆ ಆಗ್ರಹ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ. ಉಳವಿಯಿಂದ ಶಿವಾಪುರ ಮಾರ್ಗವಾಗಿ ತೂಗು ಸೇತುವೆಗೆ ಇರುವ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಪರಿಸರವಾದಿಗಳೇ ಅಡ್ಡಗಾಲಾದರೆ ಎಂಬ ಪ್ರಶ್ನೆ ಕಾಡುತ್ತಿದ್ದು, ಸತತ 2 ವರ್ಷಗಳಿಂದ ಸಿಮೆಂಟ್ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಈ ಭಾಗದ ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಉಳುವಿಯಿಂದ ಶಿವಾಪುರ ಮಾರ್ಗದ ತೂಗು ಸೇತುವೆಗೆ ಇರುವ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಪರಿಸರವಾದಿಗಳೇ ಅಡ್ಡಗಾಲಾದರೆ ಸತತ 2 ವರ್ಷಗಳಿಂದ ಅರ್ಧಕ್ಕೆ ನಿಂತ ಸಿಮೆಂಟ್ ರಸ್ತೆ ಕಾಮಗಾರಿ. ನಮ್ಮ ಸತ್ಯಂ ವಾಹಿನಿ ಬಿಚ್ಚಿಡುತ್ತಿದೆ ಈ ಮುಖ್ಯ ರಸ್ತೆಯ ಕರಾಳ ಸ್ಟೋರಿಯನ್ನ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳುವಿ ಧಾರ್ಮಿಕ ಕ್ಷೇತ್ರವು ಇಡೀ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ. ಆದರೆ ಇಂತಹ ಧಾರ್ಮಿಕ ಕ್ಷೇತ್ರದ ಸಮಗ್ರವಾದ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ನಿಯಮಗಳು ಹಾಗೂ ಪರಿಸರವಾದಿಗಳು ಪದೇ ಪದೇ ಅಡ್ಡುಗಾಲು ಹಾಕುತ್ತಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ನಮ್ಮ ಸತ್ಯಂ ಟಿವಿಗೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ಉಳುವಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ನಿಯಮಗಳು ಮತ್ತೆ ಕಸ್ತೂರಿ ರಂಗನ್ ವರದಿಯ ನಿಯಮಗಳೇ ಅಡ್ಡಿಯಾಗ್ತವೆ ಅಂತದಕ್ಕೆ ಇಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಮನೆ ಮಾತಾಗಿರ್ತಕ್ಕಂಥ ಉಳುವಿ ಕ್ಷೇತ್ರದ ಆರಕರಾದ ಶ್ರೀ ಶಂಕರಯ್ಯ ಕಲ್ಮಠ್ ಶಾಸ್ತ್ರಿ ಸ್ವಾಮೀಜಿ ಅವರು ಸಿಕ್ಕಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ಸ್ವಾಮೀಜಿ ನಮಸ್ಕಾರ. ಸ್ವಾಮೀಜಿ ಹೇಳಿ ಸ್ವಾಮೀಜಿ, ಈಗ ಸಾಕಷ್ಟು ಉಳುವಿ ತಾವು ಹುಟ್ಟಿನಿಂದಲೇ ಇಲ್ಲೇ ಇದ್ದೀರಾ, ಸಾಕಷ್ಟು ಇಲ್ಲಿರ್ತಕ್ಕಂಥ ನಾಡಿ ಬಿಡ್ತಾ ಇದ್ದೀರಾ, ಯಾವ ರೀತಿ ಇದೆ ಸ್ವಾಮೀಜಿ ಪ್ರಸ್ತುತ ಉಳುವಿ ಅಭಿವೃದ್ಧಿ? ಮೊದಲಿನ ವಿಚಾರವನ್ನು ತೆಗೆದುಕೊಂಡಾಗ ಸುಮಾರು 40 ವರ್ಷಗಳ ಹಿಂದಿನ ವಿಚಾರವನ್ನು ತೆಗೆದುಕೊಂಡಾಗ ಸುಧಾರಣೆ ಆಗಿದೆ. ಆದರೆ ಈಗ ಇನ್ನೂ ಸುಧಾರಣೆ ಆಗಬೇಕಾಗಿರ್ತಕ್ಕಂಥದ್ದಿದೆ. ಬಹಳ ಇದಕ್ಕೆ ಈ ಕ್ಷೇತ್ರ ಪ್ರಸಿದ್ಧವಾಗಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಇರ್ತಕ್ಕಂಥ ಟ್ರಸ್ಟ್ ಕಮಿಟಿಯವರ ಒಂದು ಪ್ರಯತ್ನದ ಫಲವಾಗಿ ಇವತ್ತೆಲ್ಲ ರೋಡ್ಗಳಾಗಿರ್ತವೆ. ಆದರೂ ಸಹಿತ ಪ್ರವಾಸೋದ್ಯಮ ಬೆಳಿಬೇಕು, ಯಾತ್ರಿಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಕಮಿಟಿಯವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಶಿವಪುರ, ಅನಂತರ ತೂಗು ಸೇತುವೆ, ಪಂಚಲಿಂಗೇಶ್ವರ ಗವಿ, ಆಕಳಗವಿ, ರುದ್ರಾಕ್ಷಿ ಮಂಟಪ, ವಿಭೂತಿ ಕನ್ನಡ ಇವೆಲ್ಲ ನೋಡಲಿಕ್ಕೆ ಹೋಗಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಪರಿಸರವಾದಿಗಳು, ಅರಣ್ಯ ಇಲಾಖೆ, ಆನಂತರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಕಾಡ್ತೀನಿ ಎಲ್ಲವನ್ನೂ ಬಂದಿಟ್ಟಿದ್ದಾರೆ. ಏನೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅವರು ಅರಣ್ಯ ಇಲಾಖೆಯವರು ಬಂದು ಇದು ನಮ್ಮ ಕಾನೂನಿನೊಳಗೆ ತೊಡಕತ್ತಿ ಈ ಕೆಲಸ ಮಾಡಬಾರ್ದು, ಇನ್ನು ಆ ಕಾನೂನೊಳಗೆ ಬರೋದಿಲ್ಲ, ಆ ಕೆಲಸ ಮಾಡಬಾರ್ದು ಅಂತ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಆತಂಕಗಳನ್ನು ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅರಣ್ಯ ಇಲಾಖೆಯವರು ಕೊಟ್ಟರು ಸಹಿತ ಪರಿಸರವಾದಿಗಳು ಇಲ್ಲಿ ಯಾರಿಗೂ ಹೇಳುವುದಿಲ್ಲ, ಒಮ್ಮೆಲೆ ಮೇಲೆ ಹೇಳಿ ಅವರಿಗೆ ತಿಳಿಸಿ ಆ ಕೆಲಸಗಳನ್ನು ಮಾಡುವಂಥ ಕೆಲಸ. ರಸ್ತೆ, ಶಾಲೆಗಳ ಅಭಿವೃದ್ಧಿ, ಬಸ್ ವ್ಯವಸ್ಥೆ ಹಾಗೂ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಸರವಾದಿಗಳೇ ಅಡ್ಡುಗಾಲು ಆದರೆ ಎಂಬ ಅನುಮಾನ ಕಾಡುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಉಳುವಿ ಗ್ರಾಮ ಪಂಚಾಯಿತಿಯಿಂದ ಶಿವಪುರ ಗ್ರಾಮದ ಮಾರ್ಗವಾಗಿ ತೂಗು ಸೇತುವೆಗೆ ಇರುವ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ 3 ವರ್ಷಗಳ ಹಿಂದೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಲೋಕೋಪಯೋಗಿ ಅನುದಾನದ ಅಡಿಯಲ್ಲಿ 12 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಮಾಡಿತ್ತು. ಆದರೆ ಪರಿಸರವಾದಿಗಳು ದೆಹಲಿ ಮಟ್ಟದಲ್ಲಿ ಈ ಕಾಮಗಾರಿಗೆ ತಡೆ ಹಿಡಿಯುವಂತೆ ಮನವಿ ಸಲ್ಲಿಸಿದ್ದರಿಂದ ಕಳೆದ 2 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ಬಿಟ್ಟಿದೆ. ಇದರಿಂದ ದಿನನಿತ್ಯ ಈ ರಸ್ತೆಯ ಮೂಲಕ ಸಂಚಾರ ಮಾಡುವ ಈ ಭಾಗದ ಗ್ರಾಮಗಳ ನಿವಾಸಿಗಳು, ಪ್ರವಾಸಿಗರಿಗೆ ಭಾರಿ ತೊಂದರೆ ಆಗುತ್ತಿದ್ದು, ದಿನನಿತ್ಯ ಅವಘಡಗಳು ಹೆಚ್ಚಾಗುತ್ತಿವೆ. ಆದ್ದರಿಂದ ಕಳೆದ 5 ದಿವಸಗಳ ಹಿಂದೆ ನಮ್ಮ ವಾಹಿನಿಯ ತಂಡ ಭೇಟಿ ಕೊಟ್ಟು ಇಲ್ಲಿನ ಸಮಗ್ರ ವರದಿಯನ್ನ ತಯಾರಿಸಿ ಬೆಳಕು ಚೆಲ್ಲಿತು. ವೀಕ್ಷಕರೇ, ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಈ ಕಾಮಗಾರಿ ಇಷ್ಟಕ್ಕೆ ನಿಂತಿದೆ. ಸುಮಾರು ಒಂದು ಉಳುವಿ ಕ್ಷೇತ್ರದಿಂದ ವಿಶೇಷವಾಗಿ ಆ ಶಿವಪುರ ಮೂಲಕ ತೂಗು ಸೇತುವೆಗೆ ಹೋಗ್ತಕ್ಕಂಥ ಇದು ಪ್ರವಾಸೋದ್ಯಮ ಇಲಾಖೆ ಒಂದು ಸಹಯೋಗದಲ್ಲಿ, ಲೋಕೋಪಯೋಗಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಸಹಯೋಗದಲ್ಲಿ ನಡೆದಿರ್ತಕ್ಕಂಥದ್ದು ಅರ್ಧಕ್ಕೆ ಕಾಮಗಾರಿ ನಿಂತಿದೆ. ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಸುಮಾರು 2 ರಿಂದ 3 ಗ್ರಾಮಗಳು ಬರ್ತವೆ. ಆದರೆ
ಸಾಕಷ್ಟು ಜನ ಓಡಾಡ್ತಾರೆ, ಸಾಕಷ್ಟು ಏನು ಸಾವು ನೋವುಗಳು ಸಂಭವಿಸಿದ್ದಾವೆ, ಅಪಘಾತಗಳು ಸಂಭವಿಸಿದ್ದಾವೆ, ದಿನನಿತ್ಯ ಸಂಭವಿಸ್ತವೆ. ಅರ್ಧಕ್ಕೆ ನಿಂತಿರೋದು ಯಾಕೆ ಅಂತಕ್ಕಂಥದ್ದೇ ತರ್ಕ ಆಗಿದೆ. ವಿಶೇಷವಾಗಿ ಏನೋ ಪರಿಸರವಾದಿಗಳು ಕೊಟ್ಟಿದ್ದೀರಾ, ಆದರೆ ಅರಣ್ಯ ಇಲಾಖೆಯವರು ಯಾಕೆ ನಿಯಮ ಸಡಿಲಿಕೆ ಮಾಡಿ ದಯವಿಟ್ಟು ಇದನ್ನು ಪೂರ್ಣಗೊಳಿಸಬಾರ್ದು, ಮತ್ತು ಅಲ್ಲಿರ್ತಕ್ಕಂಥ ಅನುದಾನ ಏನಾಯಿತು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸುವ ಪಟ್ಟಣ ಪಂಚಾಯಿತಿಗಳಲ್ಲಿಯೂ ನರೇಗಾ ಉದ್ಯೋಗ ಖಾತ್ರಿಯನ್ನ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೊಳಿಸಿರುವ ಪಟ್ಟಣ ಪಂಚಾಯಿತಿಯಲ್ಲಿಯೂ ನರೇಗಾ ಉದ್ಯೋಗ ಖಾತ್ರಿಯನ್ನ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ನೂರಾರು ಪದಾಧಿಕಾರಿಗಳು ನೂತನವಾಗಿ ಘೋಷಣೆ ಆಗಿರುವ ಪೀರನವಾಡಿ ಪಟ್ಟಣ ಪಂಚಾಯಿತಿಯಲ್ಲಿಯೂ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನ ಆರಂಭಿಸುವಂತೆ ಆಗ್ರಹಿಸಿ ಘೋಷಣೆ ಕೂಗಿ ಆಗ್ರಹಿಸಿದರು. ನರೇಗಾ ಯೋಜನೆಯನ್ನ ನಗರ ಪ್ರದೇಶಗಳಿಗೂ ವಿಸ್ತರಿಸುವಂತೆ ಆಗ್ರಹಿಸಿ ನಾವು ರಾಜ್ಯವ್ಯಾಪಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಗ್ರಾಮ ಪಂಚಾಯಿತಿಯಾಗಿದ್ದ ಪೀರನವಾಡಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 500 ಜನರು ನರೇಗಾ ಯೋಜನೆಯಡಿ ಉದ್ಯೋಗ ಪಡೆದುಕೊಂಡು ತಮ್ಮ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಅನ್ಯಾಯ ಮಾಡದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮುಂದುವರೆಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮುಖಂಡರು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಈಗ ಡಿಕ್ಲೇರ್ ಆಗಿದೆ. ಇವ್ರಿಗೆ ಹೆದರಿಕೆ ಏನಪ್ಪಾ ಅಂತಂದ್ರೆ ಇವರು ಈಗ ಉದ್ಯೋಗ ಖಾತ್ರಿ ಕಾನೂನಿನಿಂದ ವಂಚಿತರಾಗವರು, ಯಾಕಂದ್ರೆ ಅದು ಗ್ರಾಮೀಣ ಪ್ರದೇಶಕ್ಕದೆ. ಆ ರೀತಿ ಅನ್ಯಾಯ ನಮ್ಮ ಮೇಲೆ ಆಗಬಾರದು. ಮತ್ತು ಇದೇ ಕರ್ನಾಟಕದೊಳಗೆ ಎಲ್ಲ ಕಡೆನೂ ಈ ರೀತಿ ಆಗ್ತಾ ಇದ್ರೆ ಇದ್ರ ಬಗ್ಗೆ ಒಂದು ಗಂಭೀರ ಆಲೋಚನೆ ಸರ್ಕಾರ ಮಾಡಿ ಇವ್ರನ್ನ ಈ ಉದ್ಯೋಗ ಖಾತ್ರಿ ಕಾನೂನಿನಿಂದ ವಂಚಿತರನ್ನಾಗಿ ಮಾಡಬಾರದು ಅಂತ ನಮ್ಮ ಹೋರಾಟ. ಒಂದು ವೇಳೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಆರಂಭಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ನೂರಾರು ಮಹಿಳಾ ಕೂಲಿ ಕಾರ್ಮಿಕರು ಸಹ ಭಾಗಿಯಾಗಿದ್ದರು. ಗ್ರಾಮೀಣ ಪಂಚಾಯತಿ ಪಟ್ಟಣ ಪಂಚಾಯತಿ ಒಳಗೆ ಇದನ್ನ ಮಾಡ್ಯಾರಿ ಸರ್. ಅದ್ರ ಸಲುವಾಗಿ ಪಟ್ಟಣ ಪಂಚಾಯತಿ ಒಳಗೆ ನರೇಗಾ ಇಲ್ಲ ಅಂತ ಹೇಳಿ ನರೇಗಾ ಇಲ್ಲ ಅಂತ ಹೇಳಿ ನಾವು ನಮ್ಮ ಹತ್ರ ಪಟ್ಟಣ ಒಳಗೂ ನರೇಗಾ ಸಿಗ್ಬೇಕಂತ ಹೇಳಿ ಮನವಿ ಕೊಡಕ್ಕೆ ಬಂದಿದ್ದೀವಿ. MLA ಆಫೀಸ್ ಕಡೆನೂ ಮನವಿ ಕೊಟ್ಟು ಇಲ್ಲಿ DC ಆಫೀಸ್ ಕಡೆ ಬಂದಿದ್ದೀವಿ. ಈ ಪಟ್ಟಣ ಪಂಚಾಯತಿ ಒಳಗೆ ಅದ್ರ ಕಾನೂನು ಇಲ್ಲ ಅಂತ ಹೇಳಿ ಹೇಳಕ್ಕೆ ಕೆಲಸ ಹೋತಂದ್ರೆ ಹೊಟ್ಟಿಗೆ ಏನು ತಿನ್ಬೇಕು ರೀ ಸರ್. ನಾವು ಅದ್ರ ಮ್ಯಾಗನ ಇಷ್ಟು ಮಂದಿ ಎಲ್ಲ ಜೀವನ ಮಾಡತ್ತಾರ ರೀ. ನಮ್ಮ ಪಟ್ಟಣ ಆಗೈತೆ ಅಂತ ಇರೋದೇನು ಇಲ್ರಿ ಸರ್. ಒಟ್ಟು ನಮ್ಗೆ ಕೆಲಸ ಕೊಡ್ಬೇಕು, ಬೇರೆ ಕೆಲಸನೇ ಕೊಡ್ತೀವಿ. ಒಟ್ಟು ಅದ ರೇಟ್ ಒಳಗೆ ಬಂದು ಕೆಲಸ ಅದ ಕೆಲಸನೇ ಕೊಡ್ರಿ. ಒಟ್ಟು ನಮ್ಮ ಬಡವ್ರ ಹೊಟ್ಟೆ ಮೇಲೆ ಬಡಿಬೇಡಿ. ಎಷ್ಟು ಜನ ಟೋಟಲ್ 500 ಜನ ರೀ. ಪಿರನೋಡಿ ಪಿತ್ರವಾಗ ಕಾದರೋಡಿ ಪಿರನೋಡಿ ಮುಂಚೆ. ರಾಮದುರ್ಗ ತಾಲೂಕಿನ ಸಾರಿಗೆ ಮುಷ್ಕರ ಬಿಸಿ 4ನೇ ದಿನವೂ ಮುಂದುವರೆದಿದ್ದು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿತ್ತು. ಸಾರಿಗೆ ನೌಕರರ 10 ಬೇಡಿಕೆಗಳನ್ನು ಇಟ್ಟಿದ್ದು ಅದರಲ್ಲಿ 9 ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಸಾರಿಗೆ ಸಚಿವ ತಿಳಿಸಿದ ಹಿನ್ನೆಲೆ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ. ಸಾರಿಗೆ ನೌಕರರು 10 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ 9 ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಎಂದು ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಸಾರಿಗೆ ಮುಷ್ಕರ ಬಿಸಿ 4ನೇ ದಿನವೂ ಮುಂದುವರೆದಿದ್ದು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣ ಮತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ಗಳು ರಸ್ತೆಗಿಳಿಯದೆ ಸಾಲು ಸಾಲು ನಿಂತಿದ್ದು ನಿಲ್ದಾಣಗಳು ಬಿಕೋ ಎನ್ನುತ್ತಿದ್ದ ದೃಶ್ಯ ಕಂಡುಬರುತ್ತದೆ. ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಲು ಒತ್ತಾಯಿಸಿ ಕಳೆದ 4 ದಿನದಿಂದ ನಡೆಯುತ್ತಿರುವ ಸಾರಿಗೆ ನೌಕರರ ಮುಷ್ಕರ ಇಂದೂ ಸಹ ಮುಂದುವರೆದಿದ್ದು ಎಲ್ಲಾ ಬೇಡಿಕೆ ಈಡೇರಿಸುವವರೆಗೆ ಮುಷ್ಕರ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ರಾಜಧಾನಿಯಲ್ಲಿ ಮುಷ್ಕರ ನಿರತರು ತಿಳಿಸಿದ್ದು, ಇದನ್ನು ಬೆಂಬಲಿಸಿ ರಾಮದುರ್ಗದಲ್ಲಿ ಸಹ ಸಾರಿಗೆ ನೌಕರರು ಕೆಲಸಕ್ಕೆ ಬರದೆ ಮನೆಯೊಳಗಿದ್ದು ಸಾರಿಗೆ ವ್ಯವಸ್ಥೆ
ವ್ಯವಸ್ಥೆ ಸಂಪೂರ್ಣ ಬಂದ್ ಆಗಿದೆ. ರಾಮದುರ್ಗದಲ್ಲಿ ಸಾರಿಗೆ ಸಂಪರ್ಕ ಸ್ತಬ್ಧಗೊಂಡಿದೆ. ನಿತ್ಯ ತಮ್ಮ ಊರುಗಳಿಗೆ ಹೋಗುವ ಸಾರಿಗೆ ವಾಹನವನ್ನು ಅವಲಂಬಿಸಿದ್ದು ಸ್ವಂತ ಮೋಟಾರ್ ಸೈಕಲ್ ಮತ್ತು ವಾಹನ ಇಲ್ಲದವರು ಖಾಸಗಿ ಟ್ಯಾಕ್ಸಿ ಹಾಗೂ ಟಂಟಂ ಮೂಲಕ ಪ್ರಯಾಣಿಸುವ ಪರಿಸ್ಥಿತಿ ಎದುರಾಗಿದೆ. ಬಸ್ ಸಂಚಾರ ಸಂಪೂರ್ಣ ನಿಂತು ಹೋಗಿದ್ದು 4ನೇ ದಿನವೂ ಕೂಡ ಪ್ರಯಾಣಿಕರು ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಸಾರಿಗೆ ನೌಕರರ ಒಕ್ಕೂಟ ಸರ್ಕಾರದೊಂದಿಗೆ ಮಾತುಕತೆ ಮುಂದುವರೆದಿದ್ದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಭರವಸೆ ವ್ಯಕ್ತಪಡಿಸಿದರು. ಸಾರಿಗೆ ನೌಕರರ ಮುಷ್ಕರ ಕುರಿತು ದಿನಾಂಕ 13/12/2020ರಂದು ವಿಕಾಸಸೌಧದಲ್ಲಿ ನಡೆದ ಸಭೆಯ ನಡಾವಳಿಕೆಗಳು ನಿಗಮದ ನೌಕರರಿಗೆ ಆರೋಗ್ಯ ಭಾಗ್ಯ ವಿಮೆ ಯೋಜನೆಯನ್ನ ಅಳವಡಿಸಲು ತೀರ್ಮಾನಿಸಲಾಗಿದೆ. ಕೋವಿಡ್-19 ಸೋಂಕು ತಗುಲಿದ ನಿಗಮದ ನೌಕರರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಸರ್ಕಾರಿ ನೌಕರರಿಗೆ ನೀಡಿದಂತೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಅಂತರ್ ನಿಗಮ ವರ್ಗಾವಣೆ ಕುರಿತು ಸೂಕ್ತ ನೀತಿ ರಚಿಸಲು ತೀರ್ಮಾನಿಸಲಾಗಿದೆ. ತರಬೇತಿಯಲ್ಲಿರುವ ನೌಕರರನ್ನ ತರಬೇತಿ ಅವಧಿಯನ್ನ 2 ವರ್ಷದಿಂದ 1 ವರ್ಷಕ್ಕೆ ಇಳಿಸಲು ತೀರ್ಮಾನಿಸಲಾಗಿದೆ. ನಿಗಮದಲ್ಲಿ HRMS ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುವುದು. ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ಭತ್ಯೆಯನ್ನ ಕೊಡಲು ತೀರ್ಮಾನಿಸಲಾಗಿದೆ. ಘಟಕದ ವ್ಯಾಪ್ತಿಯಲ್ಲಿ ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆಯನ್ನ ರೂಪಿಸಲಾಗುವುದು. NINC ಪದ್ಧತಿಯ ಬದಲಾಗಿ ಪರಿಹಾರ ವ್ಯವಸ್ಥೆಯನ್ನ ಮಾಡಲಾಗುವುದು. ವೇತನ ವಿಷಯಕ್ಕೆ ಸಂಬಂಧಿಸಿದಂತೆ ತೀರ್ಮಾನಿಸಿರುವ ಸಂದರ್ಭದಲ್ಲಿ ಸಾರಿಗೆ ನೌಕರರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದು ಅದರಲ್ಲಿ 6ನೇ ವೇತನ ಆಯೋಗದ ಶಿಫಾರಸುಗಳನ್ನ ಪರಿಗಣಿಸುವಂತೆ ಕುರಿತು ಈ ಬಗ್ಗೆ ಸರ್ಕಾರವು ಆರ್ಥಿಕ ಅಂಶಗಳನ್ನ ಪರಿಗಣಿಸಿ ತೀರ್ಮಾನಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಸಾರಿಗೆ ಇಲಾಖೆ ಲಕ್ಷ್ಮಣ ಸವದಿ ಹೇಳಿದರು. ವರದಿ ರಮೇಶ್ ರಾಯಬಾಗ್, ಸತ್ಯಂ ಟಿವಿ, ರಾಮದುರ್ಗ. ನಿಪ್ಪಾಣಿ ತಾಲೂಕಿನ ಗಡಿಭಾಗದ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಖಾಡ ರಂಗೇರುತ್ತಿದ್ದು ಬೆಡಕಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ನಾಮಪತ್ರ ಸಲ್ಲಿಸಲು ಜನದಟ್ಟಣೆ ನಿರ್ಮಾಣವಾಗಿತ್ತು. ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆ ಅಖಾಡಕ್ಕೆ ಸಿದ್ಧವಾಗಿದ್ದು ಈಗಾಗಲೇ ಮೊದಲ ಹಂತದ ಚುನಾವಣೆಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಡಿಸೆಂಬರ್ 11ರಿಂದ 2ನೇ ಹಂತದ ಚುನಾವಣೆಯಲ್ಲಿ ನಿಪ್ಪಾಣಿ ತಾಲೂಕಿನ ಗಡಿಭಾಗದ ಹಳ್ಳಿಗಳಲ್ಲಿ ಬಿರುಸಿನ ನಾಮಪತ್ರ ಸಲ್ಲಿಕೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಭ್ಯರ್ಥಿಗಳು ಸಾಲು ಸಾಲು ಕೈಯಲ್ಲಿ ನಾಮಪತ್ರ ಹಿಡಿದು ನಿಂತಿದ್ದು ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆ ರಂಗೇರುತ್ತಿದೆ. ನಿಪ್ಪಾಣಿ ತಾಲೂಕಿನ ಬೆಡ್ಕಿಹಾಳ್ ಗ್ರಾಮ ಪಂಚಾಯಿತಿಗೆ ಒಟ್ಟು 29 ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿದ್ದು ಇದರಲ್ಲಿ 15 ಮಹಿಳಾ ಸದಸ್ಯತ್ವ ಹಾಗೂ 14 ಸಾಮಾನ್ಯ ಸದಸ್ಯತ್ವ ಹೀಗೆ ಒಟ್ಟು 29 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಒಟ್ಟು 9 ವಾರ್ಡ್ಗಳಲ್ಲಿ 3982 ಮಹಿಳೆಯರು ಹಾಗೂ 4130 ಪುರುಷ ಮತದಾರರು ಹೀಗೆ ಒಟ್ಟು 8112 ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಲಿದ್ದು ನಾಮಪತ್ರ ಸ್ವೀಕರಿಸಲು ಕಾರ್ಯಾಲಯದಲ್ಲಿ ಅಭ್ಯರ್ಥಿಗಳ ಜನದಟ್ಟಣೆ ಮಾಡುತ್ತಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಚಂದ್ರಶೇಖರ್ ಪಾಟೀಲ್ ನಮ್ಮ ಸತ್ಯಂ ವಾಹಿನಿ ಪ್ರತಿನಿಧಿಗೆ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಟ್ಟಿಕೆಹಾಳ ಗ್ರಾಮ ಪಂಚಾಯಿತಿಯ ರಿಟರ್ನಿಂಗ್ ಆಫೀಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಚಂದ್ರಶೇಖರ್ ಪಾಟೀಲ್ ಅಂತ. ನಮ್ಮಲ್ಲಿ ಬೆಡಕೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ಲು 8112 ಮತದಾರರು ಇರ್ತಾರೆ. ಅದರಲ್ಲಿ ಮಹಿಳೆಯರು 3982 ಮಹಿಳಾ ಮತದಾರರು, ಪುರುಷ ಮತದಾರರು 4130, ಒಟ್ಟು 8112 ಒಟ್ಟು ಮತದಾರರು. ಆಮೇಲೆ 29 ಸದಸ್ಯತ್ವ ಸ್ಥಾನಗಳಿದಾವೆ. ಅದರಲ್ಲಿ 15 ಮಹಿಳಾ ಸದಸ್ಯತ್ವ ಸ್ಥಾನಗಳು, 14 ಸಾಮಾನ್ಯ ಸದಸ್ಯತ್ವ ಸ್ಥಾನಗಳಿದಾವೆ. ನಮ್ಮಲ್ಲಿ ನಾಮಿನೇಷನ್ನು 11-12-2020ರಿಂದ ಸ್ಟಾರ್ಟ್ ಮಾಡಿದ್ದೀವಿ. 16-12-2020ಕ್ಕೆ 3 ಗಂಟೆಗೆ ಕೊನೆಗೊಳ್ತೀವಿ ನಾವು ನಾಮಿನೇಷನ್ ಪ್ರಕ್ರಿಯೆ. ಇವತ್ತಿನವರೆಗೂ 5 ನಾಮಿನೇಷನ್ಗಳು 3 ಸದಸ್ಯತ್ವ ಸ್ಥಾನಕ್ಕೆ ನಮಗೆ ಸ್ವೀಕೃತಿಯಾಗಿದೆ. ಆಮೇಲೆ ನಾವೆಲ್ಲ ಕೋವಿಡ್-19 ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೀವಿ. ಮಾಸ್ಕು, ಸ್ಯಾನಿಟೈಸರು, ಆಮೇಲೆ ಒಬ್ಬ ಸೂಚಕ ಮತ್ತು ಒಬ್ಬ ಅಭ್ಯರ್ಥಿ ಇಬ್ಬರನ್ನ ಒಳಗಡೆ ಬಿಡ್ತಾ ಇದ್ವಿ. ಈ ಥರ ನಾವು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತೀವಿ. ಗ್ರಾಮದಲ್ಲಿ ಈ ಚುನಾವಣೆಯನ್ನು ಕೇಂದ್ರ ಹಾಗೂ ರಾಜ್ಯದ ಪ್ರತಿಷ್ಠಿತ ಪಕ್ಷಗಳು ಪ್ರತಿಷ್ಠಿತ ಕಣವಾಗಿ ತೆಗೆದುಕೊಂಡಿದ್ದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮತ್ತಷ್ಟು ಮೆರುಗು ಬರುತ್ತಿದೆ. ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಜನಪ್ರತಿನಿಧಿಗಳು ಅವರ ಬೆನ್ನ ಹಿಂದೆ ನಿಂತು ಹರಸಾಹಸ ಮಾಡುತ್ತಿದ್ದಾರೆ. ಎಲ್ಲ ಪಂಚಾಯಿತಿಗಳಿಗೂ ಊಹೆಗೂ ಮೀರಿ ನಾಮಪತ್ರ ಸಲ್ಲಿಕೆಯಾಗುತ್ತಿದೆ. ಕೊರೋನಾ ಸಂಕಷ್ಟದಲ್ಲಿಯೂ ಚುನಾವಣೆ ತೆಗೆದುಕೊಳ್ಳುವ ಅನಿವಾರ್ಯತೆ ಬಂದಿದ್ದರಿಂದ ಸರಳ ರೀತಿಯಲ್ಲಿ ಚುನಾವಣೆ ಮುಗಿಸುತ್ತೇವೆ ಎಂಬ ನಿರ್ಧಾರ ಸುಳ್ಳಾಗಿದೆ. ಇದೇ ಸಂದರ್ಭದಲ್ಲಿ ಬೆಡ್ಕಿಹಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಜೆಂಡೆ ಮಾತನಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಸಲು ಆಗಮಿಸುವ ಅಭ್ಯರ್ಥಿಗಳಿಗೆ ಕೊರೋನಾ ನಿಯಮದನ್ವಯ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಸುರಕ್ಷಿತ ಅಂತರ ಕಾಯ್ದುಕೊಳ್ಳುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದ್ದು ಸರದಿಯಂತೆ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸುವಾಗ ಅವರೊಂದಿಗೆ ಕೇವಲ 4 ಜನ ಕೂಡಿ ಕೇವಲ 5 ಜನರಿಗೆ ಮಾತ್ರ ಕಾರ್ಯಾಲಯದಲ್ಲಿ ಪ್ರವೇಶ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನಾನು ಅಶೋಕ್ ಜೆಂಡೆ, ಸಹಾಯಕ ಚುನಾವಣಾ ಅಧಿಕಾರಿ, ಗ್ರಾಮ ಪಂಚಾಯತ್ ಬೆಡಕಿಹಾಳ್. ನಾವು
ಕೋವಿಡ್ ಬಗ್ಗೆ ಸುಮಾರು ಜನರು ಲೆಕ್ಚರ್ ಮಾಡಿಸಿದ್ದು, ಆಮೇಲೆ ನಾಮಿನೇಷನ್ ನೀಡಲು ಬರ್ತಾ ಇದ್ದ ಅಭ್ಯರ್ಥಿಗಳಿಗೂ ಸಹ ಕೋವಿಡ್ ನಿಯಮಗಳನ್ನು ತಿಳಿಸಲು ಒಂದು ಕೌಂಟರ್ ಆರಂಭ ಮಾಡಿದ್ದೇವೆ. ಕೌಂಟರ್ ಮುಖಾಂತರ ಅವರಿಗೆ ಮಾಹಿತಿ ನೀಡ್ತಾ ಇದ್ದೇವೆ. ಮತ್ತೆ ಯಾರು ಮಾಸ್ಕ್ ಹಾಕೊಂಡು ಬಂದಿಲ್ಲ ಅವ್ರು ಮಾಸ್ಕ್ ಸಹ ಸಪ್ಲೈ ಮಾಡ್ತಾ ಇದ್ದೇವೆ. ಸ್ಯಾನಿಟೈಸರ್ ಇಟ್ಟಿದ್ದೇವೆ. ಆಮೇಲೆ ಅವ್ರಿಗೆ ಯಾವ ಮಾಹಿತಿ ಕೊರತೆ ಇದೆ ಆ ಮಾಹಿತಿ ಸಹ ಕೊಡ್ಲಿಕ್ಕೆ ಆ ಡಿಸ್ಕ್ ಮುಖಾಂತರ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ. ಆಮೇಲೆ ನಾಮಿನೇಷನ್ ಸಲ್ಲಿಸಲಿಕ್ಕೆ ಬಂದಂಥ ಅಂಗವಿಕಲರಿಗೆ ವೀಲ್ ಚೇರ್ ಇಟ್ಟಿದ್ದೇವೆ. ಆಮೇಲೆ ಬಂದಂಥ ಎಲ್ಲರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ತೊಂದರೆ ಆಗದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಶಾಂತ ರೀತಿಯಿಂದ ಇದು ಚುನಾವಣೆ ನಾಮಪತ್ರ ಸಲ್ಲಿಕೆ ನಡೀತಾ ಇದೆ. ಶಾಂತ ರೀತಿಯಿಂದ ಆಗುತ್ತೆಂದು ವ್ಯಕ್ತಪಡಿಸುತ್ತೇನೆ. ಪ್ರತಿನಿಧಿ ಎಂಬಿ ಚಿಂಚನೆ, ಸತ್ಯಂ ಟಿವಿ, ಸದಲ್ಗ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಆಳಿದ 2 ಸುತ್ತಿನ ಸುಂದರವಾದ ಕಮಲ ಹೂವಿನ ಆಕಾರದ ಮುದಗಲ್ ಕೋಟೆಯ ಅಗಸಿಯ ಬಾಗಿಲಿನ ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿದ್ದು ಸಂಬಂಧಿಸಿದ ಇಲಾಖೆಯವರು ಇದಕ್ಕೆ ಜೀವ ತುಂಬುವ ಅವಶ್ಯಕತೆ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಆಳಿದ 2 ಸುತ್ತಿನ ಸುಂದರವಾದ ಕಮಲ ಹೂವಿನ ಆಕಾರದ ಮುದಗಲ್ ಕೋಟೆ. ಈ ಕೋಟೆ ಸುಮಾರು 600 ವರ್ಷ ಹಿಂದಿನ ಹಳೆಯ ಕೋಟೆ ಆಗಿದ್ದು ಈಗ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತಿದೆ. ಈ ಕೋಟೆಯ ಮೇಲೆ ಮುಳ್ಳು ಗಿಡಗಳು ಬೆಳೆದಿವೆ ಮತ್ತು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಪತ್ತೆ ದರ್ವಾಜ, ಕಾಟ್ ದರ್ವಾಜ್, ಮುಳ್ಳು ಬಾಗಿಲ ಅಗಶಿಯ ಹತ್ತಿರ ಇರುವ ಅಗಶಿಯ ಬಾಗಿಲಿನ ಮೇಲೆ ಛಾವಣಿಯ ಬಿರುಕು ಬಿಟ್ಟಿದೆ. ಯಾವ ಸಮಯದಲ್ಲಿಯೂ ಅಗಶಿ ಬೀಳಬಹುದು. ಇದಕ್ಕೆ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಗಮನಹರಿಸಬೇಕು ಎಂದು ಸ್ಥಳೀಯರ ಆಕ್ರೋಶವಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ महबूब कड्डीपुड़ी, बाबू साहब, विजयपति, कृष्णा सुरपुर, सलीम पाश, रहमान साहब, काजी इतरರು ಉಪಸ್ಥಿತರಿದ್ದರು. ಕಳೆದ 4 ದಿನಗಳಿಂದ ರಾಜ್ಯಾದ್ಯಂತ ನಡೆದಂತಹ ಪ್ರತಿಭಟನೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ತೆರೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಬೈಲೊಂಗಲ್ ಸಾರಿಗೆ ನೌಕರರು ಹಾಗೂ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ ರೈತ ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ದಿನಗಳಿಂದ ರಾಜ್ಯಾದ್ಯಂತ ನಡೆದಂತಹ ಪ್ರತಿಭಟನೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ತೆರೆ ಬಿದ್ದಿದೆ. ಸಾರಿಗೆ ನೌಕರರ 10 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಕೈಗೊಂಡಿದ್ದರು. ಈ ನಿಟ್ಟಿನಲ್ಲಿ ಸರ್ಕಾರದಿಂದ 9 ಬೇಡಿಕೆಗಳ ಈಡೇರಿಸುವ ಭರವಸೆ ನೀಡಿದೆ. ಈ ಹಿನ್ನೆಲೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕಿದ್ದಾರೆ. 9 ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವುದಾಗಿ ಭರವಸೆ ದೊರೆತ ನಿಮಿತ್ತವಾಗಿ ಬೈಲೊಂಗಲ್ ಸಾರಿಗೆ ಘಟಕದಲ್ಲಿ ಸಿಹಿ ಹಂಚುವುದರ ಮುಖಾಂತರ ಸಂಭ್ರಮಾಚರಣೆ ಮಾಡಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ, ಎಲ್ಲಾ ರೈತ ಮುಖಂಡರಿಗೆ, ಎಲ್ಲಾ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ, ಸಾರಿಗೆ ನೌಕರರ ಎಲ್ಲ ಕಷ್ಟಗಳನ್ನು ಸ್ಪಂದಿಸಿದ ಸರ್ಕಾರಕ್ಕೆ ಏನೇ ಬರಲಿ. ಇನ್ನು ಸಾರಿಗೆ ನೌಕರರ ಮುಷ್ಕರವನ್ನ ವಾಪಸ್ ಪಡೆದಿದ್ದರಿಂದ ಬೈಲೊಂಗಲ್ ಸಾರಿಗೆ ಘಟಕದಿಂದಲೂ ಕೂಡ ರಾಜ್ಯಾದ್ಯಂತ ಬಸ್ ಸಂಚಾರ ಪ್ರಾರಂಭವಾಗಿ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಈಶ್ವರ್ ಶಿಲ್ಲೇದಾರ್ ಅವರು ಸಾರಿಗೆ ನೌಕರರು ಹಾಗೂ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ ರೈತ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ, ಸಾರಿಗೆ ನೌಕರರ ಎಲ್ಲ ಕಷ್ಟಗಳನ್ನು ಸ್ಪಂದಿಸಿದ ಸರ್ಕಾರಕ್ಕೆ ಏನೇ ಬರಲಿ. ಓಕೆ ವೀಕ್ಷಕರೇ, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಾರಿಗೆ ನೌಕರರ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟು ಈಗ ಅಂತ್ಯಗೊಂಡಿದೆ. ಈ ಬಗ್ಗೆ ಮಾತನಾಡಿಸೋಕೆ ನಾವು ಕೂಡ ಬೈಲಹೊಂಗಲ ಸಾರಿಗೆ ಘಟಕಕ್ಕೆ ಬಂದಿದ್ದೀವಿ. ಬನ್ನಿ, ಅವ್ರನ್ನು ಕೂಡ ಸಾರಿಗೆ ಘಟಕದ ನೌಕರರನ್ನು ಕೂಡ ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳೋಣ. ಸರ್ ನಮಸ್ತೆ. ಕಳೆದ 4 ದಿನಗಳಿಂದ ಪ್ರತಿಭಟನೆಯನ್ನು ಕೈಗೊಂಡಿದ್ದೀರಿ.
ಈಗ ಕೋಡಿಹಳ್ಳಿ ನೇತೃತ್ವದಲ್ಲಿ ಈ ಒಂದು ಸಂಧಾನ ಸಭೆ ಕೂಡ ಆಗಿದೆ. 10ರಲ್ಲಿ ಮೇನ್ 10 ಅಂಶಗಳಿದ್ದು, ತಮ್ಮ 10 ಬೇಡಿಕೆಗಳಿದ್ದು, ಅದರಲ್ಲಿ 9 ಒಂದು ಅಸ್ತು ಅಂತಿದೆ ಸರ್ಕಾರ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? 9 ಬೇಡಿಕೆಗಳು ನಾವು 10 ಬೇಡಿಕೆಗಳ ನಿಟ್ಟಲ್ಲಿ ನಾವು 9 ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಅದರಲ್ಲಿ ಒಂದು ಬೇಡಿಕೆ ಮುಖ್ಯವಾದದ್ದಂದ್ರೆ 6ನೇ ವೇತನ ಜಾರಿ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಅದರಂತೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದೊಳಗೆ ನಮ್ಮ 1,38,000 ಕಾರ್ಮಿಕರ ಪರವಾಗಿ ಅವ್ರ ನೇತೃತ್ವದಲ್ಲಿ ಅದು ಯಶಸ್ವಿಯಾಗಿದೆ. ಮತ್ತು ಜನವರಿಯಿಂದ 2020 ಜನವರಿಯಿಂದ ಅದು ಜಾರಿಗೆ ಬಂದು ಏಪ್ರಿಲ್ನಲ್ಲಿ ನಮಗೆ ಕೊಡಿಸ್ತಾರೆ ಅಂತೇಳಿ ಭರವಸೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತೀನಿ. 1,38,000 ಕಾರ್ಮಿಕರಿಂದ ಧನ್ಯವಾದಗಳು ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ. ನಮಗೆ ನೀಡ್ತಾರೆ ಭರವಸೆ. ಸೊ ಈ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ 4 ದಿನಗಳಿಂದ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಯಾಣಿಕರು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಪ್ರಯಾಣಿಕರಿಗೆ ಅವರು ನಮ್ಮ ಕಾರ್ಮಿಕರ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮತ್ತು ಚಳವಳಿ ಹೋರಾಟಗಾರರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತರ ಮುಖಂಡರಾಗಿ ಮತ್ತು ಕಾರ್ಮಿಕರ ಒಬ್ಬ ಮುಖಂಡರಾಗಿ, ಗೌರವ ಅಧ್ಯಕ್ಷರಾಗಿ, ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಇದನ್ನು ಕ್ಷಮೆಯಾಚನೆ ಯಾಚಿಸುತ್ತಾ ನಮಗೆಲ್ಲರಿಗೂ ಒಂದು ನ್ಯಾಯ ಒದಗಿಸಿಕೊಟ್ಟಾರ. ನಾವು ಧನ್ಯವಾದಗಳು. ಈ ಒಂದು ಏಕಾತ್ಮಕ ಹೋರಾಟದಲ್ಲಿ ತಕ್ಕ ಮಟ್ಟಿಗೆ ಒಂದು ಕಾರ್ಮಿಕರಿಗೆ ನ್ಯಾಯ ದೊರಕಿದಂಗೆ ಆಗೈತಿ. ಅದಕ್ಕೆ ಸರ್ಕಾರ ಏನು ಮಾತು ಕೊಟ್ಟತಿ, ನಮ್ಮ ರಾಜ್ಯಾಧ್ಯಕ್ಷರ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಏಕದೃಷ್ಟಿಯಿಂದ ಹೋರಾಟ ನಡೀತಕ್ಕಂಥ ಈ ಸಾರಿಗೆ ನೌಕರರ ಮುಷ್ಕರ ಬಹಳ ಏಳು ಬೀಳುವಿನ ನಡುವೆ, ಬಹಳಷ್ಟು ತ್ರಾಸದ ನಡುವೆ ಒಂದು ಅಲ್ಪಕ್ಕೆ ಜಯ ಸಿಕ್ಕಂಥ ಅವಕಾಶ ಸಿಕ್ಕತಿ. ಅದಕ್ಕೆ ಸರ್ಕಾರ ಮುಂದೆ ಬರುವಂಥ ದಿನಮಾನದೊಳಗೆ ಏನು 3 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ 6ನೇ ವೇತನಕ್ಕೆ, ಅದನ್ನು ಜಾರಿಗೆ ಮಾಡಿಕೊಡಬೇಕು. ಈ ಸಾರಿಗೆ ನೌಕರರು ಎಲ್ಲರೂ ಕೂಡ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ಬೇಕಂತೇಳಿ ಇವರ ದಿವಸ ಮತ್ತೊಮ್ಮೆ ಸರ್ಕಾರದಲ್ಲಿ ನಾವು ಮನವಿ ಮಾಡುತ್ತಾ, ಈ ಒಕ್ಕಟ್ಟನ್ನು ಯಾವುದೇ ಕಾರಣಕ್ಕೂ ಮುರಿಬೇಡಿ. ನಿಮ್ಮ ಒಕ್ಕಟ್ಟು ಎಲ್ಲಿ ಮಠ ಇರ್ತೈತೋ ಅಲ್ಲಿವರೆಗೆ ನಮ್ಮ ರೈತ ಸಂಘ ನಿಮ್ಮ ಬೆಂಬಲಕ್ಕೆ ಇರ್ತೇವೆ ಅಂತೇಳಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಬೆಳಗಾವಿ ಒಂದು ಕಾರ್ಮಿಕರ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅವ್ರಿಗೇನು ಈ ಸಂದರ್ಭದಲ್ಲಿ ಅವ್ರಿಗೇನು? ಬೆಳಗಾವಿಯ ನಮ್ಮ ರೈತ ಸಂಘದ ಚೋನಪ್ಪನ ಪೂಜಾರಿ ಅವರು ಹಾಗೂ ಜಯಶ್ರೀ ಗುರನ್ನವರವರು ಸತತವಾಗಿ ಒಂದು ಹೋರಾಟದಲ್ಲಿ ಹಗಲು ರಾತ್ರಿ ಎನ್ನದೇ ಭಾಗವಹಿಸಿ ಆ ಕಾರ್ಮಿಕರಿಗೆ ಬೆಂಬಲ ಆಗಿ ನಿಂತಿದ್ದಾರೆ. ಇಡೀ ಕರ್ನಾಟಕದೊಳಗೆ ಏನು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಸಮೂಹ ನಡೆದಿತ್ತಲ, 2ನೇ ಸ್ಥಾನ ಬೆಳಗಾವಿ ಜಿಲ್ಲೆಯೊಳಗೆ ಹೋರಾಟ ಅಭೂತಪೂರ್ವವಾಗಿ ನಡೆದತಿ. ಆ ಅಭೂತಪೂರ್ವವಾಗಿ ನಡೆಯೋಕ್ಕೆ ಕಾರಣಪ್ಪ ಅಂದ್ರೆ ನಮ್ಮ ರೈತ ಸಂಘದ ಚೋನಪ್ಪನ ಹಾಗೂ ನಮ್ಮ ಜಯಶ್ರೀ ಗುರನ್ನವರವರು. ಈಗ ಎಲ್ಲ ರೈತ ಸಂಘದ ಮುಖಂಡರು, ಅದೇ ರೀತಿಯಾಗಿ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ರೈತ ಸಂಘ ಮುಖಂಡರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಕಾರ್ಮಿಕರಿಗೆ ಒಂದು ಜಯ ಸಿಗಲಿ ಅಂಥೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಸರ್ಕಾರ ಈಗ ತಕ್ಕ ಮಟ್ಟಿಗೆ ಕೊಡ್ತಾ ಇದೆ. ಅದಕ್ಕಾಗಿ ಇದನ್ನು ಎಲ್ಲರೂ ನಾವು ಸ್ಮರಿಸುತ್ತಾ, ಮುಂದೆ ಬರುವಂಥ ದಿನಮಾನದೊಳಗೆ ಸರ್ಕಾರ ಏನಾದರೂ ತಪ್ಪಿದ್ರೆ ಆದ್ರೆ ಉಗ್ರವಾದ ಹೋರಾಟಕ್ಕೂ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತೇಳಿ ಇದರ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.